ಅಲ್ಲ, ಹಾಗಾಗಿ ಅವರಿಗೆ ಅಲ್ಲಿಂದಲೇ ಕೊಟ್ಟು ಹಾಗೆ ಕಳಿಸ್ಕೊಂಡು ಶರರ ನುಡಿಯನು ಕೇಳುತ್ತಲೇ, ಶರರ ನುಡಿಯನು ಕೇಳುತ್ತಲೇ, ಭೂವರನು ನಸು ನಗುತ್ತ, ಭೂವರನು ನಸು ನಗುತ್ತ ಶ್ರೀಗರಿಯ ದರುಶನವು, ಶ್ರೀಗರಿಯ ದರುಶನವು ತನಗೆ ಕದರಿಂ ದೊರಕಿತೆನುತ, ಶ್ರೀಗರಿಯ ದರುಶನವು ತನಗೆ ಅದರಿಂ ದೊರಕಿತೆನುತ, ಆ ಆ ಆ ಆ ನಾನು ಪೆಟ್ಟು ತಿಂದುಕೊಂಡು ಬಂದೆ ಅಂದ್ರೆ ನೀವು ನಗ್ಯಾಡ್ತಾ ಇದ್ದೀರಲ್ಲ ಒಡೆಯ. ಅಲ್ಲ, ನೀನು ಪೆಟ್ಟು ತಿಂದದ್ದಕ್ಕೆ ನಗಾಡಿದ್ದಲ್ಲ. ನಿನಗೆ ಬಿದ್ದಿರುವಂತಹ ಪೆಟ್ಟು ನಿಜವಾಗಿ ಚಂಪಕಾ ನಾಡಿನ ಭಾಗ್ಯ ಅಂತ ನಾನು ಭಾವಿಸ್ತಾ ಇದ್ದೇನೆ. ಈಗ ಪೆಟ್ಟು ಬೀಳುವುದು ವಿಶೇಷ ಅಲ್ವಯ್ಯ, ಯಾರಿಂದ ಯಾರಿಗೆ ಬೀಳುವುದರಿಂದ ಏನೇನಾಗುತ್ತದೆ ಎನ್ನುವುದರ ಮೇಲೆ ಅವಲಂಬಿಸಿ ಇರ್ತದೆ. ಕೆಲವೊಮ್ಮೆ ಒಂದೊಂದು ಪೆಟ್ಟಿನಿಂದ ನೋವಾಗಬಹುದು, ಸಕಲ ಇಷ್ಟಾರ್ಥವೂ ಅದರಿಂದ ಕೈಗೂಡಬಾರದು ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಒಂದು ಪೆಟ್ಟು ಒಂದು ಜೀವನವನ್ನ ಸಂಪೂರ್ಣವಾಗಿ ತಿರುಗಿಸಬಹುದಾದಂತಹ ಸಾಮರ್ಥ್ಯವನ್ನು ಹೊಂದಿರುತ್ತದೆ. ನಿನಗೆ ಬಿದ್ದಿರುವ ಪೆಟ್ಟು ಹಾಗಾಯ್ತು. ಏನಾಯ್ತು? ಬಂದವರು ಪಾಂಡವರ ಮುಖ ತುರಗ ಅಲ್ವಾ, ಪಾಂಡವರ ತುರಗ ಅಲ್ವಾ, ಬಿಡಬೇಡ, ಅದನ್ನ ರಾಯಲೆಲ್ಲ ಬಂಧಿಸು. ವಿಶೇಷವಾಗಿರುವಂತಹ ಸೂಚನೆಗಳೇನಾದ್ರೂ ಇದ್ರೆ ಅದನ್ನ ತೆಗೆದುಕೊಳ್ಳುವುದರ ಮೂಲಕವಾಗಿ ಅಮಾತ್ಯವರನಲ್ಲಿ ಕೊಟ್ಟುಕೊಳ್ಳಿ. ಹೋಗ್ತೇನೆ, ಆದ್ರೆ ನಾನು ಒಬ್ಬನೇ ಹೋಗ್ಲಿಕ್ಕೆ ಧೈರ್ಯ ಇಲ್ಲ ನನಗೆ. ಮಲ್ಲ ಭಟರೊಳಗೂಡಿ ಹೋಗಿ. ಆಯ್ತು. ಶುಭವಾಗಲಿ ಅಮಾತ್ಯರೇ. ಮಹಾರಾಜ, ನಡೆದಿರುವಂತಹ ವಿದ್ಯಮಾನ ನಿಮಗೆ ಅಧ್ಯಯನ ಆಗಿರಬಹುದು. ಹೌದು, ಮಖತುರಗವನ್ನು ಬಂಧಿಸುವುದಕ್ಕೆ ಆಜ್ಞಾಪಿಸಿದವನು ನಾನು. ವಿಶೇಷವಾದಂತಹ ಸೂಚನೆ ಇರ್ತದೆ ಎನ್ನುವುದನ್ನ ತಿಳಿದಿದ್ದೇನೆ. ಅದನ್ನ ನಿಮ್ಮಲ್ಲಿ ಕಳಿಸಿ ಕೇಳಿದ್ನಲ್ಲ, ಎಲ್ಲರಿಗೂ ಅರ್ಥ ಆಗುವಾಗ ಹೇಳಿ. ಕಂಜ ಭವ ಭವ ಮುಖ್ಯ ಸುರ ಬಂದ ಭಕ್ತ ಜನ, ಕಂಜ ಭವ ಭವ ಮುಖ್ಯ ಸುರ ಬಂದ ಭಕ್ತ ಜನ, ಸಂಜೀವ ಶ್ರುತಿ ಶಿರೋರತುನ ಮಂಜುಳಾಕರ ಕಾಂತ ಕೃಷ್ಣ ಕರುಣಿಸು, ಮಂಜುಳಾಕರ ಕಾಂತ ಕೃಷ್ಣ ಕರುಣಿಸು, ವಜ್ರ ಪಂಜರಾಂಕಿತ ಪಾಪರಹಿತ, ವಜ್ರ ಪಂಜರಾಂಕಿತ ಪಾಪರಹಿತ. ಲೇಖನದ ಮೊದಲಲ್ಲಿ ಸ್ವಸ್ತಿ ಎನ್ನುವುದಾಗಿ ಶುಭಾರಂಭದಿಂದ ಪ್ರಾರಂಭಿಸಲ್ಪಟ್ಟ ಲೇಖನ ಇದು. ಹಾಗೆ ಶುಭಾರಂಭಗೊಂಡ ಈ ಲೇಖನದಲ್ಲಿ ಮುಂದೇನುಂಟು ಅಂತ ನೋಡುವುದಕ್ಕೆ ಹೊರಟ್ರೆ, ಹರಬ್ರಹ್ಮಾದಿಗಳಿಂದಲೂ ಸುರಾದಿ ದೇವತೆಗಳಿಂದಲೂ ಪೂಜೆಯನ್ನ ಕೈಗೊಳ್ಳಬಹುದಾದಂತ, ಪಾಂಡವರನ್ನ ತನ್ನ ವಜ್ರ ಪಂಜರದಲ್ಲಿಟ್ಟು ರಕ್ಷಿಸಬಹುದಾದಂತ ಮಂಜುಳಾಂಗನೂ ಪಾಪರಹಿತನೂ ಆದ ಶ್ರೀಕೃಷ್ಣ ಪರಮಾತ್ಮ ನಾಡಿದವರೆಗೆ ಮಣಿದು ಮುಂದೆ ತಿಳಿಸಬಹುದಾದಂತಹ ಸಂಗತಿಗಳು. ರಾಜವಂಶಾಂಬುನಿಧಿ ರಾಜಾದಿರಾಜ, ರಾಜವಂಶಾಂಬುನಿಧಿ ರಾಜಾದಿರಾಜ ಮಹಾರಾಜನಾಗಿಗ ಯುಧಿಷ್ಠಿರನ ರಾಜಿಸುವ ಹಯವಿದ ಅಶ್ವವಿದ ಮಿಡುಕುಳ್ಳ ವೀರರಿದ ಕಟ್ಟಿಕಾದುವುದೋ. ಸಾಗರಾಪಾದಿಯಲ್ಲಿರಬಹುದಾದಂತಹ ಅರಸು ಮನೆತನದವರಿಗೆಲ್ಲ
ಇವತ್ತು ರಾಜಾದಿ ರಾಜನಾಗಿ ಮೆರೆದಾಡಬಹುದಾದಂತಹ ಧರ್ಮಾತ್ಮನಾದಂತಹ ಧರ್ಮರಾಜನು ಈ ಮೂಲಕವಾಗಿ ತಿಳಿಸಬಹುದಾದ ಸಂಗತಿ ಮತ್ತೇನಲ್ಲ. ಏನಂತೆ? ಬಂದಿರಬಹುದಾದಂತಹ ದೋಷದ ಪರಿಹಾರಕ್ಕಾಗಿ ಕೈಗೊಂಡಿರಬಹುದಾದಂತಹ ಅಶ್ವಮೇಧದ ನಿಮಿತ್ತವಾಗಿ ಪೂಜಿಸಿ ಬಿಡಲ್ಪಟ್ಟಂತಹ ಕುದುರೆ ಇದು. ಈ ಕುದುರೆ ಯಾವ ನಾಡನ್ನೇ ಪ್ರವೇಶ ಮಾಡಲಿ ಅದನ್ನ ಕಂಡಾಕ್ಷಣದಲ್ಲಿ ಬಲವುಳ್ಳವರು ಕಟ್ಟಿ ಕಾದುವುದಕ್ಕೆ ಸಾಮರ್ಥ್ಯ ಇಲ್ಲ ಎನ್ನುವ ಅಳುಕುಳ್ಳವರು ಸೇನಾ ನಾಯಕನಾಗಿ ಬಂದ ಪಾರ್ಥನನ್ನ ಕಂಡು ಕಪ್ಪಗಾಣಿಕೆಯನ್ನು ಯಜ್ಞಾಶವನ್ನು ಒಪ್ಪಿಸಬೇಕು. ಹೀಗೆ ಬರೆದ ಲೇಖನ. ಈಗ ಮಂತ್ರಿಗಳಿರ ಕೇಳಿರೀಗ ಮಂತ್ರಿಗಳಿರ ಕೇಳಿರೀಗ ಮಂತ್ರಿಗಳಿರ ಕೇಳಿರೀಗ ಶ್ರೀಕಾಂತನ ಕಾಣುವ ಯೋಗ ಶ್ರೀಕಾಂತನ ಕಾಣುವ ಯೋಗ ಬಂತು ಮತ್ತುಣ್ಯವು ಏನೆಂಬೆವಗಿಲದಿ ಬಂತು ಮತ್ತುಣ್ಯವು ಏನೆಂಬೆ ವಗಿಲದಿ ಕುಂತಿಸುತನ ತ್ವರದ ಗಯ ತನ್ನಂತೆ ತಾನೆ ಬಂದುದಿಲ್ಲಿಗೆ ಕುಂತಿಸುತನ ತ್ವರದ ಗಯ ತನ್ನಂತೆ ತಾನೆ ಬಂದುದಿಲ್ಲಿಗೆ ಮಂತ್ರಿಗಳಿರ ಕೇಳಿರೀಗ ಶ್ರೀಕಾಂತನ ಕಾಣುವ ಯೋಗ. ಸಮಾಧಾನವಾಯಿತು. ಯಾವುದನ್ನ ನಾನು ಆಶಿಸಿದ್ದೇನೋ ಆ ಆಶೆ ಈಡೇರುವಂತಹ ಒಂದು ಸನ್ನಿವೇಶ ನಿರ್ಮಾಣವಾಗುತ್ತದೆ ಎನ್ನುವ ವಿಶ್ವಾಸ ನನಗೆ ಮೂಡಿ ಬಂತು. ಅಮಾತ್ಯ, ಪಾಂಡವರ ಸೇನೆ ನಮ್ಮ ನಾಡಿಗೆ ಬಂದಿದೆ ಎನ್ನುವುದಕ್ಕಿಂತಲೂ ಭಾಗ್ಯ ನಮ್ಮ ನಾಡಿಗೆ ಹರಿದು ಬಂದಿದೆ ಅಂತ ನಾನು ಊಹಿಸ್ತಾ ಇದ್ದೇನೆ. ಯಾಕೆಂದ್ರೆ ಆ ಒಂದು ಮಾಧ್ಯಮ ಬೇಕು. ಶ್ರೀಹರಿಯನ್ನ ಕಾಣುವಂತಹ ಯೋಗ ನಮಗೆ ಸನ್ನಿಹಿತವಾಗಿದೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ತಾ ಇದ್ದೇನೆ. ಏನು ಶ್ರೀಹರಿಯನ್ನ ನೋಡ್ಲಿಕ್ಕೆ ಆಗುವುದಿಲ್ವಾ? ಆಗ್ತದೆ. ಹೇಗೆ? ರಥ ಹಿಡ್ಕೊಂಡು ದ್ವಾರಕ್ಕೆ ಎತ್ತ ಹೋದ್ರು ಒಂದಲ್ಲ ಒಂದು ದಿವಸ ಸಿಗುತ್ತಾನೆ. ಆದ್ರೆ ನೋಡುವ ಅಥವಾ ದರ್ಶನವನ್ನ ಪಡೆಯುವ ಮಾರ್ಗ ಅದಲ್ಲ. ಹೌದು, ಅದಕ್ಕೂ ಕ್ಷಾತ್ರಿಯರಾದಂತಹ ನಮಗೊಂದು ಮಾರ್ಗ ಅಂತ ಕಲ್ಪಿತವಾಗಿರ್ತದೆ. ಆ ಮೂಲಕವಾಗಿಯೇ ಕಾಣಬೇಕು ಎನ್ನುವಂತಹ ಹಂಬಲಿಕೆ ಅದೆಷ್ಟೋ ಕಾಲದಿಂದ ಈ ಹಂಸಧ್ವಜನಿಗಿತ್ತು. ಈ ಹೊತ್ತು ಆ ಪಾಂಡವರ ಕುದುರೆ ಬರುವ ಮೂಲಕವಾಗಿ ಶ್ರೀಹರಿಯ ದರ್ಶನ ಲಭ್ಯವಾಯಿತು. ಹೀಗೆ ಯಜ್ಞಾಶವನ್ನು ನಗರ ಪ್ರವೇಶ ಮಾಡಿದ ಕಾರಣದಿಂದಲೇ ಅನೇಕ ಕಾಲದ ತಮ್ಮ ಆಸೆ ಅಲ್ಲ ಈ ಚಂಪಕಾನಾಡ ನಿವಾಸಿಗಳ ಅಪೇಕ್ಷೆ ಶ್ರೀಹರಿಯನ್ನ ಕಾಣಬೇಕು ಎನ್ನುವ ಬಯಕೆ ಈಡೇರ್ತದೆ. ಆದ್ರೆ ಅದಕ್ಕೆ ದಾರಿ ಯಾವುದು, ಹೇಗೆ ಅಂತ ನಾನು ಯೋಚನೆ ಮಾಡುವುದು. ಕಟ್ಟಿ ಕಾಗುರದಿ ಕುದುರೆಯ ಕಟ್ಟಿ ಕಾಗುರದಿ ಪಾರ್ಥ ಇದಿರಾಗಿ ಸೆಣಸೂತಾಘವದಿ ಪಾರ್ಥ ಇದಿರಾಗಿ ಸೆಣಸೂತಾಘವದಿ ಬೆದರದೆ ನರನ ಪಿಂಕದ ಶೌರ್ಯ ನಿಲ್ಲಿಸಲು ಬೆದರದೆ ನರನ ಪಿಂಕದ ಶೌರ್ಯ ನಿಲ್ಲಿಸಲು ಒದಗಿ ಬಗನಾಯಿಜು ಕುಲೋತ್ತಮ ನಿದಿರಿನಲ್ಲಿ ತೋರಿಸುವೆ ಸಾಗಸ ಒದಗಿ ಬಗನಾಯದು ಕುಲೋತ್ತಮ ಇದಿರಿನಲ್ಲಿ ತೋರಿಸುವೆ ಸಾಗಸ
ಮಂತ್ರಿಗಳಿರ ಕೇಳಿರೀಗ ಶ್ರೀಕಾಂತನ ಕಾಣುವ ಯೋಗ. ಮಂತ್ರಿಗಳಿರ ಕೇಳಿರೀಗ ವಿಶಿಷ್ಟವಾಗಿರುವಂತಹ ಸಂಬಂಧ ಉಂಟೇ ಉಂಟು. ಅಂದ್ರೆ ಕ್ಷಾತ್ರಿಯರಾಗಿರುವ ನಾವು ಮಾಡಬೇಕಾದದ್ದೇನು? ಅವರ ಪಂಥಾಹ್ವಾನವನ್ನ ನೇರವಾಗಿ ಸ್ವೀಕರಿಸಬೇಕಾದದ್ದು ಅದು ನಮ್ಮ ಕರ್ತವ್ಯ, ನಮ್ಮ ರಕ್ತಗುಣವಾಗಿದೆ. ಆ ಮೂಲಕವಾಗಿ ಕುದುರೆಯನ್ನ ಕಟ್ಟಬೇಕು. ನಿರ್ಮಾಣವಾಗಿರುವಂತಹ ಸಮರಾಂಗಣದಲ್ಲಿ ಬೆದರದೆ ನರನ ಬಿಂಕದ ಶೌರ್ಯವನ್ನ ನಿಲ್ಲಿಸಬೇಕು, ಅರ್ಥಾತ್ ಅವನನ್ನ ಮಣಿಸಬೇಕು. ಆ ಮೂಲಕವಾಗಿ ಸೋತಿರುವಂತಹ ಪಾರ್ಥ ಕೃಷ್ಣನಾಮ ಸ್ಮರಣೆಯನ್ನು ಮಾಡಿಯೇ ಮಾಡ್ತಾನೆ. ಲೇಖನದಲ್ಲಿಯೇ ಪ್ರಸ್ತುತಪಡಿಸಿದ ಹಾಗೆ ವಜ್ರ ಪಂಜರ ಅಂಕಿತ, ವಜ್ರ ಪಂಜರದಂತೆ ಪಾಂಡವರನ್ನ ಕಾಪಿಡುವಂತಹ ಶ್ರೀಹರಿ ಸ್ವಾಭಾವಿಕವಾಗಿ ಪಾರ್ಥನ ರಕ್ಷಣೆಗೆ ಬರ್ತಾನೋ ಇಲ್ಲೋ, ಆವಾಗ ಅವನನ್ನು ನೋಡುವ ಭಾಗ್ಯ ನಮ್ಮದಾಗ್ತದೋ ಇಲ್ಲೋ. ಆದ್ರೂ ಇಲ್ಲಿಗೆ ಸಮಸ್ಯೆ ಮುಗಿಯುವುದಿಲ್ಲ ಪ್ರಭು. ಏನು? ಯಾಕೆ ಅಂತ ಕೇಳಿದ್ರಿ, ಇವತ್ತು ಪಾರ್ಥನನ್ನ ಜವಗಡಿಸುವ ಸಂಬಂಧದಲ್ಲಿ, ನಿಮ್ಮ ವಿಕ್ರಮದ ಸಂಬಂಧದಲ್ಲಿ ಖಂಡಿತ ನಮಗೆ ವಿಶ್ವಾಸ ಉಂಟು. ಒಂದು ಅಂದ್ರೆ 100 ಪಾರ್ಥರು ಒಟ್ಟಾಗಿ ಬಂದರೂ ಗೆಲ್ಲುವ ಸಾಮರ್ಥ್ಯ ತಮ್ಮಲ್ಲಿದೆ ಎನ್ನುವ ವಿಶ್ವಾಸವೂ ಉಂಟು ನಮಗೆ. ಆದರೆ ಹೀಗೆ ಪಾರ್ಥನನ್ನ ರಣಕ್ಷೇತ್ರದಲ್ಲಿ ಜವಗಡಿಸಿದ ಸಂದರ್ಭದಲ್ಲಿ ಕೃಷ್ಣ ಬರ್ತಾನೆ ಎನ್ನುವ ಮಾತು ಅಷ್ಟೇ ಸತ್ಯವೋ, ಬರುವ ಕೃಷ್ಣ ಪಾರ್ಥನ ರಕ್ಷಣೆಗಾಗಿ ಬರ್ತಾನೆ ಎನ್ನುವ ಮಾತು ಅಷ್ಟೇ ಸತ್ಯವಾಗಿದೆ. ಈಗ ಪಾರ್ಥನನ್ನ ರಕ್ಷಿಸುವುದಕ್ಕಾಗಿ ಬರುವ ಕೃಷ್ಣ ಬರುವಾಗ ನಮ್ಮ ವಿರೋಧಿ ಸ್ಥಾನದಲ್ಲಿಯೇ ಇರ್ತಾನೆ. ಆ ಸಂದರ್ಭದಲ್ಲಿ ಮನುಮತಾನಯ್ಯನ ನೋಡಿ, ಮನುಮತಾನಯ್ಯನ ನೋಡಿ, ಮನುಮತಾನಯ್ಯನ ನೋಡಿ ತನು ಮನವ ಸಮರ್ಪಣೆ ಮಾಡಿ, ತನು ಮನವ ಸಮರ್ಪಣೆ ಮಾಡಿ ಜನುಮ ಸಾರ್ಥಕಗೈದು ಜನನ ಮೃತ್ಯುವ ಗೆಲ್ಲು, ಜನುಮ ಸಾರ್ಥಕಗೈದು ಜನನ ಮೃತ್ಯುವ ಗೆಲ್ದು ಅನುಪಮನ ಚಿದ್ಘನ ಕೈವಲ್ಯವ ಅನುಸರಿಸುತ್ತೀ ಕೆಣದಿ ಪಡೆವೆ, ಅನುಪಮನ ಚಿದ್ಘನ ಕೈವಲ್ಯವ ಅನುಸರಿಸುತ್ತೀ ಕ್ಷಣದಿ ಪಡೆವೆ. ಮನುಮಾತನಯ್ಯನ ನೋಡಿ ತನು ಮನವ ಸಮರ್ಪಣೆ ಮಾಡಿ. ಆ ಸನ್ನಿವೇಶವನ್ನ ಎಣಿಸಿಕೊಂಡ್ರೆ ರೋಮರಾಜಿಗಳೆಲ್ಲವೂ ನಿಮಿರಿ ನಿಲ್ತಾ ಇದ್ದಾವೆ. ಮತ್ಯ ಭಾಗ್ಯ ಬೇಕು. ರಕ್ಷಕನಾಗಿಯೋ ಶಿಕ್ಷಕನಾಗಿಯೋ ನಮ್ಮ ಕ್ಷೇತ್ರಕ್ಕೆ ಆತನ ಪಾದಸ್ಪರ್ಶವಾಗ್ತದೆ ಅಂತ ಆದರೆ ಅದು ನಮ್ಮ ಪುಣ್ಯ. ಅಮಾತ್ಯ, ನಮ್ಮ ಪುಣ್ಯ ಬರಬೇಕು. ನರನ ರಕ್ಷಣಾರ್ಥಿಯಾಗಿ ಆದರೂ ಅವ ಬಂದ ಅಂತ ಆದರೆ ಅವನನ್ನು ನೋಡುವ ಯೋಗ ನಮ್ಮ ಪಾಲಿಗೆ ಲಭ್ಯ ಆದ ಹಾಗಲ್ವೇ? ಕಣ್ಣಾರೆ ನೋಡ್ತೇನೆ, ಮನಸಾರೆ ಕೊಂಡಾಡ್ತೇನೆ, ಅವನ ಪಾದ ಕಮಲಗಳಿಗೆ ಎರಗುತ್ತೇನೆ. ಅದಕ್ಕಿಂತಲೂ ಪ್ರಧಾನವಾಗಿ ನಮಗೆ ಆಗಬೇಕಾದದ್ದೇನು ಗೊತ್ತೇ? ಹುಟ್ಟುವುದು ಸಾಯುವುದು, ಹುಟ್ಟುವುದು ಸಾಯುವುದು. ಈ ರೀತಿಯಾಗಿರುವಂತಹ ಚಕ್ರೀಯವಾದ ಜೀವನದ ಪರಿಯನ್ನು ಹೋಗಲಾಡಿಸಿಕೊಳ್ಳುವುದರ ಮೂಲಕವಾಗಿ ಸಾರ್ಥಕವನ್ನು ಗಳಿಸಿಕೊಳ್ಳಬೇಕಾದದ್ದು ಜೀವನ ಎನ್ನುವುದು. ಅದರಲ್ಲಿ ವಿಶೇಷತೆ ಇರುವುದು. ಒಟ್ಟಾರೆ ಬದುಕುವುದಲ್ಲ. ಯಾಕಾಗಿ ಬದುಕಬೇಕು ಕೇಳಿದರೆ, ಇಂತಹ ಸಮಸ್ಯೆಗಳಿಂದ ಚಕ್ರೀಯತೆಯ ವಕ್ರೀಯತೆಯನ್ನು ಹೋಗಲಾಡಿಸಿಕೊಳ್ಳುವುದಕ್ಕಾಗಿ ನಾವು ಕ್ರಿಯೋನ್ಮುಖರಾಗಬೇಕು. ಹಾಗೆ ನೋಡಿದರೆ ಬರ್ತಾನಲ್ಲ ಭಗವಂತ, ಮನಸಾರೆ ಕೊಂಡಾಡ್ತೇನೆ, ಕೈ ಮುಗಿಯುತ್ತೇನೆ. ಕ್ಷೀರವಾರಿಧಿ ಶಯನ ಶಾಂತಾಕಾರ ವಿವಿಧ ವಿಚಾರ ಗೋಪೀಜಾರ ನವನೀತ ಚೋರ ಚಕ್ರಾಧಾರ ಭವದೂರ ಮಾರಪಿತ ಗುಣಹಾರ ಸರಸಾಕಾರ ರಿಪು ಸಂಹಾರ ತುಮ್ಮೂರ ನಾರದ ಪ್ರಿಯ ವರದ ರಕ್ಷಿಸೋ ಎನ್ನುವುದಾಗಿ ಅಂಗಲಾಚುತ್ತೇನೆ. ಅವನ ಪಾದ ಕಮಲವನ್ನು ಹಿಡಿದುಕೊಳ್ಳುತ್ತೇನೆ. ಮಂಗಳಾತ್ಮಕ ದುರಿತ ತಿಮಿರ ಪತಂಗ ಗರುಡ ತಿಂಗ ರಿಪುಮದ ಭಂಗ ಕೀರ್ತಿ ತರಂಗ ಪುರಹರ ಸಂಗ ನೀಲಾಂಗ ಅಂಗದ ಪ್ರಿಯ ಅಂಗಪಿತ ಕಾಳಿಂಗ ವರ್ಧನ ಅಮಿತ ಕರುಣಾಪಾಂಗ ರಕ್ಷಿಸೋ ಎನ್ನುವುದಾಗಿ ಮೊರೆ ಇಡುತ್ತೇನೆ.
ಆ ಮೂಲಕವಾಗಿ ಐಹಿಕವಾಗಿರುವಂತಹ ವಿಜಯವನ್ನು ಸಾಧಿಸುವುದಕ್ಕೆ ಬಂದಿರುವ ಪ್ರಾರ್ಥನಾ ಕಾರಣದಿಂದಲಾಗಿ ಪಾರಮಾರ್ಥಿಕವಾದಂತಹ ವಿಜಯವನ್ನು ನಾನು ಸೂರೆಗೊಳ್ಳುತ್ತೇನೆ. ನನ್ನ ಜೀವನದಲ್ಲಿ ಇದಕ್ಕಿಂತ ದೊಡ್ಡ ಭಾಗ್ಯ ಏನು ಬೇಕು? ಹೌದು ಪ್ರಭು, ಇದಕ್ಕಿಂತಲೂ ಮನುಷ್ಯನಾದವನಿಗೆ ಮತ್ತೆ ಬೇರೆ ಯಾವುದೂ ಇಲ್ಲ, ಯಾವುದು ಬೇಡವೂ ಬೇಡ. ಇದೆಲ್ಲ ನಡೀಬೇಕು ಅಂತಾದ್ರೆ ಅವ ಬರಬೇಕು ಅಂತಾದ್ರೆ ಮೊದಲು ಮಾಡಬೇಕು. ಸಣ್ಣ ಕೈಯುವಾಗ ಯುದ್ಧ ಸಣ್ಣ ಕೈವು ಜನತನೆ ಬುದ್ಧಿ ಬೇಡಿದ ಮಂತ್ರಿ ಕಡೆಗೆ ಪ್ರಸಿದ್ಧ ಹರಿದರ್ಶನಕತನ ನಿರ್ಧರಿಸಿದ ತುರಗವನ್ನು ಬಂಧಿಸಿರುವ ನಾವು ಮುನ್ನಡೆಸಬೇಕಾದದ್ದೇನು? ಸೇನೆಗೆ ಸಜ್ಜಾಗುವಂತೆ ಸೂಚನೆಯನ್ನು ನೀಡಬೇಕು, ಯುದ್ಧ ಸಿದ್ಧತೆಯನ್ನು ಕೈಗೊಳ್ಳಬೇಕು. ಎಲ್ಲರೂ ಹರಿಯ ದರ್ಶನಾಕಾಂಕ್ಷಿಗಳಾಗಿ ಕರ್ತವ್ಯೋನ್ಮುಖರಾಗುವ ಕಾರಣಕ್ಕಾಗಿ ಧನುರ್ಬಾಣಗಳನ್ನ ಆಯುಧಗಳನ್ನು ಧರಿಸಿ ಹೋರಾಟದ ಉತ್ಸಾಹವನ್ನು ತೋರಿಸಬೇಕು. ಈ ವಿಚಾರ ನನಗೊಂದು ಅರ್ಥ ಆದ್ರೆ ಆಯ್ತಾ? ಆಹಾ, ಎಲ್ಲರಿಗೂ ಅರ್ಥ ಆಗಬೇಕು. ಹೊಡೆಸಿದನ್ನು ಟಂಕು